ಶಿವನ ಅವತಾರವೆಂದು ಪರಿಗಣಿಸಲಾಗುವ ಹನುಮಂತನು ಶ್ರೀರಾಮನ ಪರಮ ಭಕ್ತ. ಲಂಕೆಯಿಂದ ಸೀತೆಯನ್ನು ಸುರಕ್ಷಿತವಾಗಿ ಮರಳಿ ತರಲು ನಡೆದ ಯುದ್ಧದಲ್ಲಿ ಈತನ ಪಾತ್ರ ಪ್ರಮುಖವಾದುದಾಗಿದೆ. ಶ್ರೀರಾಮನಿಗಾಗಿ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ, ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವುದಾಗಿದೆ. ತನ್ನ ಯಜಮಾನನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರನೀತ ತ್ಯಾಗಮಯಿ ಈತ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ಫ್ಯಾಕ್ಟ್ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ಪ್ರೂಫ್ನು ತೋರಿಸ್ತೇನೆ ನಿಮಗೆ. ಯಾರೆಲ್ಲ ಫ್ಯಾಕ್ಟ್ ವಿಡಿಯೋಸ್ಗಳನ್ನ ಮಾಡಿ ತುಂಬ ಮಿಲಿಯನ್ಸ್ಗಳಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಬಂದುಬಿಟ್ಟು ಫ್ಯಾಕ್ಟ್ ವಿಡಿಯೋ ಮಾಡೋರು ತುಂಬ ಜನ ಕಮ್ಮಿ ಇದ್ದಾರೆ. ನಾನು ಸರ್ಚ್ ಮಾಡಿ ನೋಡಿದ ಪ್ರಕಾರ ಯಾರೂ ಫ್ಯಾಕ್ಟ್ ವಿಡಿಯೋ ಮಾಡಲ್ಲ ಆ್ಯಂಡ್ ಶಾರ್ಟ್ಸ್ನೂ ಹಾಕಲ್ಲ. ಓಕೆನಾ? ಸೊ ನೀವೇನಾದರೂ ಈ ಚಾನಲ್ನ ಸ್ಟಾರ್ಟ್ ಮಾಡಿದರೆ ನಿಮ್ಮದು ಬಂದುಬಿಟ್ಟು ಏನಾಗುತ್ತೆ, ಫ್ಯಾಕ್ಟ್ ವಿಡಿಯೋದಲ್ಲಿ ರೀಚ್ ಜಾಸ್ತಿ ಇದೆ. ಆ್ಯಂಡ್ ನೀವು ಬಂದುಬಿಟ್ಟು ಕನ್ನಡದಲ್ಲಿ ಫ್ಯಾಕ್ಟ್ ವಿಡಿಯೋ ಮಾಡಿ ಹಾಕಿ ನಿಮ್ಮದು ರೀಚ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಆ್ಯಂಡ್ ತುಂಬ ಜನ ಡಿಮೋಟಿವೇಶನ್ ಆಗಿಬಿಡ್ತೀರಾ. ಒಂದು 5-6 ಇಲ್ಲ 10 ವೀಡಿಯೋಸ್ ಹಾಕ್ತೀರಾ, ವ್ಯೂಸ್ ಬರ್ತಾ ಇಲ್ಲ ಅಂತ ಏನು ಮಾಡ್ತೀರಾ, ಅಲ್ಲಿಗೆ ಚಾನಲ್ನ ನಿಲ್ಲಿಸ್ಬಿಡ್ತೀರ. ಸೊ ಯಾರೂ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು 100 ವೀಡಿಯೋಸ್ವರೆಗೂ ಏನೂ ಗ್ಯಾರಂಟಿನೇ ಇರಬೇಡಿ. ಈಗ 100 ವೀಡಿಯೋಸ್ ನೀವು ಹಾಕ್ತಿದ್ದೀರಾ ಅಂದರೆ ಆ 100 ವೀಡಿಯೋಸ್ ನಾನು ಕಲಿಯೋಕ್ಕೆ ಹಾಕ್ತಾಯಿದ್ದೀನಿ, ಸುಮ್ಮನೆ ಯೂಟ್ಯೂಬಲ್ಲಿ ಕಲಿಯೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ಹೊರತು ಇದ್ಬಿಟ್ಟು ವ್ಯೂಸಿಗೋಸ್ಕರ ಹಾಕ್ತಾಯಿದ್ದೀನಿ, ಮಾನಿಟೈಸೇಷನ್ ವಾಚ್ ಟೈಮ್ಗೋಸ್ಕರ ಹಾಕ್ತಾಯಿದ್ದೀನಿ ಅಂತ ಯಾರೂ ಅಂದ್ಕೊಂಡು ಹಾಕೋಕ್ಕೆ ಹೋಗ್ಬಿಡಿ. ಓಕೆನಾ? 100 ವೀಡಿಯೋಸ್ವರೆಗೂ. ಓಕೆನಾ? 100 ವೀಡಿಯೋಸ್ ಆದಮೇಲೆ ಬೇಕಿದ್ರೆ ನೀವು ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಈಸಿಯಾಗಿ ಫ್ಯಾಕ್ಟ್ ವಿಡಿಯೋ ಮಾಡ್ಬೋದು ಕನ್ನಡದಲ್ಲಿ. ಆ್ಯಂಡ್ ಕಾಪಿ ಪೇಸ್ಟ್ನ ಮಾಡಿಬಿಟ್ಟು ಆ್ಯಂಡ್ ಇಲ್ಲಿ AI ವಾಯ್ಸ್ನ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ವಾಯ್ಸ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಫ್ಯಾಕ್ಟ್ ವಿಡಿಯೋಗೆ ನಾನು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ವಿಡಿಯೋ ಮಾಡೋದಂತ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಫಸ್ಟ್ ನಿಮಗೆ ಪ್ರೂಫ್ನ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನೀವು ಸರ್ಚ್ ಮಾಡಿ ಫ್ಯಾಕ್ಟ್, ನಾನು ಯಾರ್ದು ಪ್ರೂಫ್ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆನಾ? ಸೊ ಇವ್ರದ್ದು ಫ್ಯಾಕ್ಟೋಗ್ರಾಮ್ ಅಂತ. ಓಕೆನಾ? ಸೊ ಈ ಚಾನಲ್ನ ಓಪನ್ ಮಾಡ್ತೀನಿ. ನೀವು ನೋಡ್ಬೋದು 9.29 ಮಿಲಿಯನ್ ಏನಿದೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ಇವ್ರು ಹಾಕೋದು ಜಸ್ಟ್ ಶಾರ್ಟ್ ವೀಡಿಯೋಸ್ ಜಾಸ್ತಿ ಹಾಕ್ತಾರೆ. ಇವರು ಶಾರ್ಟ್ ವೀಡಿಯೋಸ್ ಯಾವ ಥರ ಹಾಕ್ತಾರೆ ಅಂತ ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತೀನಿ. 578 ವೀಡಿಯೋಸ್ ಮಾತ್ರ ಹಾಕಿದ್ದಾರೆ. ಅಷ್ಟು ವೀಡಿಯೋಸಲ್ಲಿ ಎಷ್ಟು 9 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಇನ್ನೇನು 10 ಮಿಲಿಯನ್ಗೆ ಇವ್ರಿಗೆ ಡೈಮಂಡ್ ಪ್ಲೇ ಬಟನ್ ಸಿಕ್ಕೇ ಬಿಡುತ್ತೆ. ಸೊ ಈಗ ನೋಡಿ ಗೈಸ್, ಇವರು ಬಂದುಬಿಟ್ಟು ಜಾಸ್ತಿ ದೇವರು ಭಗವಂತ ಎಲ್ಲ ಇರ್ತಾರಲ್ಲ, ಸೊ ನಮ್ಮ ದೇವ್ರು ಏನಿರ್ತಾರೆ ಅದ್ರ ಬಗ್ಗೆನೇ ಜಾಸ್ತಿ ಇವರು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡೋದು. ಸೊ ನಾನು ನಿಮಗೆ ಒಂದು ವೀಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಇವ್ರು ಶಾರ್ಟ್ ಫ್ಯಾಕ್ಟ್ ವೀಡಿಯೋಸ್ಗಳು ಮಾಡ್ತಾರೆ. ಆ್ಯಂಡ್ ನಿಮಗೂ ಒಂದು ಐಡಿಯಾ ಸಿಗ್ಬಿಡುತ್ತೆ. ಓಕೆನಾ? ಸೊ ಇದೇ ತರಹ ನಾನು ಫ್ಯಾಕ್ಟ್ ವೀಡಿಯೋಗಳನ್ನೂ ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇವರು ಯಾವ ಥರ ಟೆಕ್ಸ್ಟ್ಗಳೆಲ್ಲ ಆ್ಯಡ್ ಮಾಡ್ತಾರೆ, ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ನೀವು ಇದೇ ಟೈಪಲ್ಲಿ ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಒಂದ್ಸಲ. ಸೊ ಗೈಸ್, ಇವರು ಜಾಸ್ತಿ ಬಂದುಬಿಟ್ಟು ನಾನು ತೋರಿಸ್ತಾ ಇರೋದು ನಿಮಗೆ ಹಿಂದಿಯಲ್ಲಿ. ಓಕೆನಾ? ಸೊ ಇವರು ಹಿಂದಿಯಲ್ಲಿ ಮಾಡ್ತಾ ಇದ್ದಾರೆ ವೀಡಿಯೋಸ್ಗಳನ್ನ. ಸೊ ನೀವೇನು ಮಾಡಿ, ನೀವು ಕನ್ನಡದಲ್ಲಿ ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ? ಸೊ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ, ನಿಮ್ಮದು ಕನ್ನಡದಲ್ಲಿರುತ್ತೆ, ಅವ್ರದ್ದು ಹಿಂದಿಯಲ್ಲಿರುತ್ತೆ. ಸೊ ನೀವು ಬೇಕಿದ್ರೆ ಇಲ್ಲಿಂದ ನನಗೂ ಪಾಯಿಂಟ್ಸ್ಗಳೇನಿದೆ ಇಲ್ಲಿಂದನೂ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ನಿಮಗೆ ಗೂಗಲಿಂದ ಕಲೆಕ್ಟ್ ಮಾಡಿ ತೋರಿಸ್ತೀನಿ ಫ್ಯಾಕ್ಟ್ ವೀಡಿಯೋದು ಪಾಯಿಂಟ್ಸ್ಗಳು. ಓಕೆನಾ? ಎಷ್ಟು ನೀವು ಇಲ್ಲಿಂದ ಬೇಕಿದ್ರೆ ನಿಮಗೆ ಹಿಂದಿ ಏನಾದರೂ ಬರಲಿಲ್ಲ ಅಂದರೆ ನೀವು ಗೂಗಲಿಂದನೇ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ಹಾಗೈಸ್, ಈಗ ನೋಡಿದ್ರಲ್ಲ ಪ್ರೂಫು ಯಾವ ಥರ ಅವ್ರು ಮಾಡ್ತಾರೆ ವೀಡಿಯೋಸ್ ಅಂತ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟೆ. ಸಿಂಪಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು? ಶ್ರೀ ಹನುಮಾನ್ ಫ್ಯಾಕ್ಟ್ ಅಂತ ಟೈಪ್ ಮಾಡಿ. ಓಕೆನಾ? ಸೊ ನೀವು ಯಾವ ದೇವ್ರದ್ದು ಬಗ್ಗೆ ಮಾಡ್ತೀರಾ, ಸೊ ಆ ದೇವ್ರನ್ನ ನೀವು ಇಲ್ಲಿ ನೇಮ್ ಏನಿದೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್? ನಾನು ಸದ್ಯಕ್ಕಿಲ್ಲಿ ಶ್ರೀ ಹನುಮಾನ್ ಫ್ಯಾಕ್ಟ್ ಅಂತ ಹಾಕ್ತಾಯಿದ್ದೀನಿ ಇನ್ ಕನ್ನಡ. ಓಕೆನಾ? ಸೊ ಇಲ್ಲಿ ನಿಮಗೆ ತುಂಬ ಫ್ಯಾಕ್ಟ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ಒಂದೊಂದಾಗಿ ನೀವು ಡೈಲಿ ಬೇಕಿದ್ರೆ 2-3 ವೀಡಿಯೋ ಮಾಡ್ಕೋಬೋದು, ಶಾರ್ಟ್ ವೀಡಿಯೋ ನಾನು ಹೇಳ್ತಾ ಇರೋದು. ಓಕೆನಾ? ಸೊ ನಿಮಗೆ ಇಲ್ಲೇ ಒಂದು ಫ್ಯಾಕ್ಟ್ ಕೊಟ್ಟಿದ್ದಾರೆ ಗೂಗಲ್ ಕಡೆಯಿಂದನೇ. ಸೊ ನಾವಿಲ್ಲಿ ವೆಬ್ಸೈಟ್ನ ನೋಡೋದಾದರೆ ಇಲ್ಲಿ 10 to ತುಂಬ ವೆಬ್ಸೈಟ್ಗಳಿಗೆ ಸಿಕ್ಬಿಡುತ್ತೆ ನಿಮಗೆ. ಎಲ್ಲ ಬೇರೆ ಬೇರೆ ಪಾಯಿಂಟ್ಸ್ಗಳೇ ಇರೋದು, ಫ್ಯಾಕ್ಟ್ ಬೇರೆ ಬೇರೆ ಫ್ಯಾಕ್ಟೇ ಇರೋದು. ಸೊ ಸೇಮೇ ನಮಗೆ ಸಿಗಲ್ಲ, ಬಂದುಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ನೀವು ಚೆಕ್ನ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ ಇದನ್ನೇ ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ನಾವು ಓಪನ್ ಮಾಡಿಕೊಂಡ್ರೆ ನೋಡಿ ನಮಗೆ ಇಲ್ಲಿ ಪಾಯಿಂಟ್ಸ್ಗಳಿದೆ. ಸೊ ಇಲ್ಲಿ ಫಸ್ಟ್ನೇ ಫ್ಯಾಕ್ಟ್ ನೋಡ್ಬೋದು ಇಷ್ಟು, ಮತ್ತು ಸೆಕೆಂಡ್ನೇ ಫ್ಯಾಕ್ಟು ನೋಡಿ ಈ ಕಡೆ ಇಷ್ಟಿದೆ. ಸೊ ಮಧ್ಯದಲ್ಲಿ ನಮಗೇನು ಒಂದು ಸಣ್ಣ ಆ್ಯಡ್ ತೋರಿಸ್ತಾರೆ, ಅದನ್ನು ನೀವು ಇಗ್ನೋರ್ ಮಾಡಿ. ಓಕೆನಾ? ಸೊ ನೀವು ನೋಡ್ಬೋದು ಇದೆಲ್ಲ ಫ್ಯಾಕ್ಟ್ ಏನಿದೆ ಫ್ಯಾಕ್ಟುಗಳೇ. ಓಕೆನಾ ಗೈಸ್? ಸೊ ಸಿಂಪಲಿ ನಾವು ಒಂದು ಫ್ಯಾಕ್ಟ್ನ
ಏನು ಮಾಡೋಣ ಇಲ್ಲಿ ಕಾಪಿನ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಒಂದು ಫೋಟೋನ. ಏನಕ್ಕಂದರೆ ಈಗ ನಾವು ವಾಯ್ಸ್ ಓವರ್ ಏನಾದರೂ ಮಾಡೋದಾದರೆ ಈ ಸ್ಕ್ರೀನ್ಶಾಟ್ ಫೋಟೋನ ನಾವು ಎಡಿಟಲ್ಲಿ ಆ್ಯಡ್ ಮಾಡಿಬಿಟ್ಟು ಬೇಕಿದ್ರೆ ಇಲ್ಲಿಂದ ನಾವು ನೋಡಿಕೊಂಡು ವಾಯ್ಸ್ ಓವರ್ನ ಮಾಡ್ಕೋಬೋದು. ಈಸಿ ಆಗುತ್ತೆ ನಮಗೆ ಸ್ಕ್ರೀನ್ಶಾಟ್ ಮಾಡಿಕೊಂಡ್ರೆ. ಓಕೆನಾ. ಸೊ ಕಾಪಿ ಏನಕ್ಕೆ ಮಾಡ್ಕೋಬೇಕಂದ್ರೆ ಕಾಪಿ ನಾವು ವಾಯ್ಸ್ ಜನ್ರೇಟ್ ಮಾಡಬೇಕಲ್ಲ, AI ವಾಯ್ಸು. ಸೊ ಹಾಗಾಗಿ ನಾವು ಇದನ್ನು ಕಾಪಿನ ಮಾಡ್ಕೋಬೇಕು. ಓಕೆನಾ ಗೈಸ್. ಸೊ ಸಿಂಪಲಿ ಇದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳೋಣ ನಾವು. ಓಕೆ, ಈಗ ನಾವು ವಾಯ್ಸ್ ಜನ್ರೇಟ್ ಮಾಡಿಸ್ಬೇಕಲ್ವ AI ಇಂದ. ಸೊ ನಾವು ಇದಕ್ಕೆ ಒಂದು ಬೆಸ್ಟ್ ಆ್ಯಪ್ ನಾನು ಹೇಳಿದ್ದೀನಿ, ರಿಯಲ್ ವಾಯ್ಸ್ ಜನ್ರೇಟರ್. ಓಕೆನಾ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಟೈಪ್ ಮಾಡಿ ರಿಯಲ್ ವಾಯ್ಸ್ ಜನ್ರೇಟರ್. ಸೊ ಇದು ನಿಮಗೆ ಸಿಕ್ಬಿಡುತ್ತೆ. ಇದು ಬಂದುಬಿಟ್ಟು ಬೆಸ್ಟ್ ಕನ್ನಡದಲ್ಲಿ. ಬೇರೆ ಲ್ಯಾಂಗ್ವೇಜಲ್ಲಿ ಬಂದುಬಿಟ್ಟು ಇದೆ ಸುಮಾರು, ಬಟ್ ಅದು ಅಷ್ಟು ಸಪೋರ್ಟ್ ಮಾಡಲ್ಲ ನಮ್ಮ ಕನ್ನಡಗೆ. ಸೊ ಕನ್ನಡಕ್ಕೆ ಸಪೋರ್ಟ್ ಮಾಡೋದಂದರೆ ಇದೊಂದೇ ರಿಯಲ್ ವಾಯ್ಸ್. ಓಕೆನಾ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಮೇಲ್. ಓಕೆನಾ. ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನಮ್ಮದು ಟೆಕ್ಸ್ಟ್ ಏನಿತ್ತು ನಾವು ಅದನ್ನು ಕಾಪಿ ಮಾಡ್ಕೋಬೇಕು. ಫಸ್ಟ್ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ ಎಲ್ಲರಿಗೂ. ಕಾಪಿ ಮಾಡ್ಕೊಂಡಾದಮೇಲೆ ನಾವು ಈ ಟೆಕ್ಸ್ಟ್ ಏನಿದೆ ಇದನ್ನು ನಾವು ಪೇಸ್ಟ್ನ ಮಾಡ್ಕೊಳ್ಳೋಣ ಅಲ್ಲಿ. ನಾವು ಎಲ್ಲಿ ಇದು ವಾಯ್ಸ್ ಜನ್ರೇಟ್ ಮಾಡಬೇಕಲ್ಲ ಇಲ್ಲಿ. ಓಕೆನಾ. ಸೊ ಸಿಂಪಲಿ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ವಲ್ಪ ರಿವ್ಯೂನ ಕೇಳ್ಕೊಳ್ಳಿ. ಅದಾದಮೇಲೆ ವಾಚ್ ಆ್ಯಡ್ ಆ್ಯಂಡ್ ಫುಲ್ ವಿಡಿಯೋ ಡೌನ್ಲೋಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ನಮ್ಮ ವಾಯ್ಸ್ ಏನಿದೆ ಅದು ಡೌನ್ಲೋಡ್ ಆಗಿದೆ. AI ವಾಯ್ಸು ವಿದಿನ್ ಸೆಕೆಂಡಲ್ಲೇ ನಮ್ಮದು ಡೌನ್ಲೋಡ್ ಆಗಿಬಿಡುತ್ತೆ. ಓಕೆ, ಈಗ ಮೇಯ್ನಾಗಿ ನಮಗೆ ಇಮೇಜ್ ಬೇಕು. ಸೊ ಫಸ್ಟು ನಾವು ಇಮೇಜ್ ಸರ್ಚ್ ಮ್ಯಾನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಈ ಆ್ಯಪ್ ಯಾರ ಹತ್ರ ಎಲ್ಲ ಇಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಓಕೆ, ಇಮೇಜ್ ಸರ್ಚ್ ಮ್ಯಾನ್ ಅಂತ ಟೈಪ್ ಮಾಡಿ. ಓಕೆ, ನಾವು ಇಲ್ಲಿ ಸ್ಟೋರಿನ ಒಂದು ಸಲ ನೋಡ್ಕೋಬೇಕು. ಸ್ಟೋರಿಯಲ್ಲಿ ಯಾವ್ಯಾವ ಫೋಟೋಸ್ ನಮಗೆ ಬೇಕಾಗಿ ಆ್ಯಂಡ್ ಯಾವ್ಯಾವ ದೇವ್ರದ್ದು ಇಲ್ಲಿ ನೇಮ್ಸ್ಗಳಿದೆ. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಆ ದೇವ್ರದ್ದೆಲ್ಲದು ಇಮೇಜನ್ನು ನಾವೇನು ಮಾಡೋಣ, ಇಮೇಜ್ ಸರ್ಚ್ ಮ್ಯಾನಲ್ಲಿ ತಗೊಳ್ಳೋಣ. ನಾನು ಸದ್ಯಕ್ಕೆ ಹನುಮಾನ್ ಇಮೇಜಸ್ HD ಅಂತ ಹಾಕಿದ್ದೀನಿ. ಇನ್ ಕಾರ್ಟೂನ್ ಟೈಪಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ನಾರ್ಮಲ್ ಬೇಕಂದರೆ ನಾರ್ಮಲ್. ನಾನು ಕಾರ್ಟೂನ್ ಟೈಪಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ AI ಜನ್ರೇಟ್ ಇಮೇಜಸ್ನೂ ಸಿಗುತ್ತೆ ಕಾರ್ಟೂನ್ ಟೈಪಲ್ಲಿ ನಾವೇನಾದರೂ ಸರ್ಚ್ ಮಾಡಿದರೆ. ಸೊ ನೋಡಿದ್ರಲ್ಲ, ಇದು ಬಂದುಬಿಟ್ಟು AI ಜನ್ರೇಟ್ ಫೋಟೋ. ಸೊ ನಾವು ಇದನ್ನು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆ, ನಾವು ಒಂದೊಂದಾಗಿ. ಸೊ ಇಮೇಜ್ಗಳನ್ನ ಫಸ್ಟ್ ನೀವು ಸ್ಟೋರಿ ನೋಡ್ಕೊಳ್ಳಿ. ಅದರ ಒಂದು ಶಾರ್ಟ್ ಸ್ಟೋರಿ ನಿಮಗೆ ಕೊಟ್ಟಿದ್ದಾರಲ್ಲ, ಮೀನ್ ಫ್ಯಾಕ್ಟು ಏನು ಫ್ಯಾಕ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಏನೇನೆಲ್ಲ ಯೂಸ್ ಆಗಿದೆ ಅದನ್ನೆಲ್ಲ ಯಾರ್ಯಾರ ನೇಮ್ಸ್ ಎಲ್ಲ ಇದೆ. ಸೊ ಅವರೆಲ್ಲ ನೇಮ್ಸ್ ಎಲ್ಲ ಹಾಕಿಬಿಟ್ಟು ಅದರ ರಿಲೇಟೆಡ್ ಇಮೇಜಸ್ನ ನಾವಿಲ್ಲಿ ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಕು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ ಗೈಸ್. ಸೊ ನಾನಿಲ್ಲಿ ರಾಮ ಏನಿದೆ ಅವ್ರದ್ದು ಇಲ್ಲಿ ನೇಮ್ ಇದೆ. ಈ ಫ್ಯಾಕ್ಟ್ ಏನು ಸ್ಟೋರಿ ಇದೆ ಶಾರ್ಟ್ ಸ್ಟೋರಿಯಲ್ಲಿ ಅದರಲ್ಲಿ. ಆ್ಯಂಡ್ ಸೀತೆ ಏನಿದ್ದಾರೆ ಅವ್ರದ್ದು ಕೂಡ ಇಲ್ಲಿ ನೇಮ್ ಇದೆ. ಸೊ ನಾನು ಎಲ್ಲರದ್ದು ಫೋಟೋ ಒಂದು ಸಲ ಡೌನ್ಲೋಡ್ ಮಾಡ್ಕೊತೀನಿ ಒಂದೊಂದಾಗಿ, ಯಾರ್ಯಾರಿದ್ದಾರೆ ಸ್ಟೋರಿ ನೋಡ್ಕೊಂಡು ಒಂದು ಸಲ. ಓಕೆನಾ. ಸೊ ಎಲ್ಲ ಫೋಟೋಸ್ ಎಲ್ಲ ಡೌನ್ಲೋಡ್ ಆದಮೇಲೆ ಮೇಯ್ನಾಗಿ ನಾವು ಎಡಿಟ್ ಮಾಡಬೇಕು. ಎಡಿಟಲ್ಲೇ ನೀವು ನೋಡ್ಕೋಬೇಕಾಗಿರೋದು. ನಾನು ಏನೆಲ್ಲ ಎಡಿಟ್ ಮಾಡ್ತೀನಿ ಆ್ಯಂಡ್ ಯಾವ ಥರ ಎಲ್ಲ ಎಡಿಟ್ ಹೇಳ್ಕೊಡ್ತೀನಿ ಇಲ್ಲಿ ಬಂದುಬಿಟ್ಟು ನೀವು ಮೇಯ್ನಾಗಿ ನೋಡ್ಕೋಬೇಕು. ಓಕೆ ಗೈಸ್, ಈಗ ಫೋಟೋಸ್ ಎಲ್ಲ ಡೌನ್ಲೋಡ್ ಆಯಿತು ನಮ್ಮದು. ಈಗ ನಾವು VN ಎಡಿಟರ್ ಆ್ಯಪ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಇಮೇಜಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನಾವು ಯಾವ್ಯಾವ ಇಮೇಜಸ್ನ ಡೌನ್ಲೋಡ್ ಮಾಡಿದ್ವಿ ಇಮೇಜ್ ಸರ್ಚ್ ಮ್ಯಾನಿಂದ, ಸೊ ಆ ಫೋಟೋಸ್ ಎಲ್ಲನೂ ಇಲ್ಲೇ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ಸಿಂಪಲ್ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ಇಮೇಜ್ ಡೌನ್ಲೋಡ್ ಮಾಡಿದ್ವಿ ಇಮೇಜ್ ಸರ್ಚ್ ಮಾಡಿಂದ ಅದನ್ನು ನಾವಿಲ್ಲಿ ಒಂದೊಂದಾಗಿ ಸ್ಟೋರಿ ಅಕಾರ್ಡಿಂಗ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನಿಲ್ಲಿ ಒಂದು 9 ಫೋಟೋಸ್ ತೊಗೊತೀನಿ. 9 ಇಲ್ಲಾಂದರೆ 6 to 7 ಫೋಟೋಸ್ ತಗೋತೀನಿ. ಓಕೆನಾ ಗೈಸ್. ಸೊ ನಾನಿಲ್ಲಿ ಸೆಲೆಕ್ಟ್ನ ಮಾಡ್ಕೋತೀನಿ ಒಂದೊಂದಾಗಿ. ಸೊ ನಾನಿಲ್ಲಿ 8 ಇಮೇಜಸ್ನ ತೊಗೊಂಡಿದ್ದೀನಿ. ಓಕೆನಾ ಗೈಸ್. ಸೊ ಫಸ್ಟ್ ನಾವಿಲ್ಲಿ ಒರಿಜಿನಲ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಮೇಲೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ. ಸೊ ಒರಿಜಿನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ರಿಶ್ಯೂ ಇರುತ್ತೆ ನಮ್ಮದು 9:16 ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವು ಲಾಂಗ್ ವೀಡಿಯೋ ಮಾಡೋದಾದರೆ 16:9 ರಿಶ್ಯೂ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಫಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ, ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಝೂಮ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ. ಸೊ ಸಿಂಪಲ್ ಈ ಝೂಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಟು ಆಲ್, ಝೂಮ್ ಇನ್ ಕೊಟ್ಬಿಟ್ಟು ಅಪ್ಲೈ ಟು ಆಲ್ ಕೊಡಿ. ಎಲ್ಲ ಫೋಟೋಸ್ಗೆ ಝೂಮ್ ಏನಿದೆ ಅದು ಅಪ್ಲೈ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೊಂದು ಎಫೆಕ್ಟ್ನ ನಾವು ಆ್ಯಡ್ ಮಾಡಬೇಕು. ಸೇಮ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದು ವಾಟರ್ ಮಾರ್ಕ್ ರಿಮೂವ್ ಮಾಡಿಬಿಡೋಣ ಇರಿ. ಓಕೆನಾ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಎಫೆಕ್ಟ್ ಆಪ್ಷನ್ ಕಾಣುತ್ತೆ. ಒಂದು ನಿಮಿಷ
ಸೊ ಇದನ್ನು ಬ್ಯಾಕ್ ಮಾಡ್ತೀನಿ. ಇಲ್ಲಿ ಫೋಟೋ ಅಲ್ಲ, ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ವೈಟಾಗಿ ಪ್ಲಸ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಝೂಮ್ ಒನ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಟು ಆಲು, ಇದು 2 ಎಫೆಕ್ಟ್ ಮಾತ್ರ ನಾವು ಆ್ಯಡ್ ಮಾಡಬೇಕು. ಒಂದು ಬಂದುಬಿಟ್ಟು ಝೂಮು, ಇನ್ನೊಂದು ಬಂದುಬಿಟ್ಟು ಇಲ್ಲಿ ಫೋಟೋ ಹತ್ರ ಪ್ಲಸ್ ಐಕಾನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಝೂಮ್ ಒನ್ನು. ಅದಾದಮೇಲೆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ವಾಯ್ಸ್ನ ಆ್ಯಡ್ ಮಾಡಬೇಕು. ಓಕೆನಾ, ಅದು 2 ಎಫೆಕ್ಟ್ ಆ್ಯಡ್ ಮಾಡಬೇಕಾಗಿರೋದು. ಅದಾದಮೇಲೆ ನಾವು ಏನು AI ವಾಯ್ಸ್ ಜನ್ರೇಟ್ ಮಾಡಿದ್ವಿ ಅದನ್ನು ನಾವು AI ವಾಯ್ಸ್ನ ಇಲ್ಲಿ ತಗೊಬರಬೇಕು. ಓಕೆನಾ ಗೈಸ್. ಸೊ ಸಿಂಪಲ್ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಆಡಿಯೋ ಏನಿದೆ ಅದನ್ನು ನಾವು AI ವಾಯ್ಸ್ ಜನ್ರೇಟ್ ಮಾಡಿದ್ವಲ್ಲ ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಇಲ್ಲ ಇನ್ನೊಂದು ಆಪ್ಷನ್ ಗೈಸ್, ನಾನು ಹೇಳಿದ್ನಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋಕ್ಕೆ. ಸೊ ನೀವು ವಾಯ್ಸ್ ಓವರ್ ಏನಾದರೂ ಮಾಡೋದಾದರೆ, ನಿಮ್ಮ ವಾಯ್ಸೇ ಕೊಡೋದಾದರೆ ಆ ಸ್ಕ್ರೀನ್ಶಾಟ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ನಿಮ್ಮ ವಾಯ್ಸ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ 3 ಆಪ್ಷನ್ಸ್ ಇರುತ್ತೆ ನಿಮಗೆ. ಅಲ್ಲಿ ಲಾಸ್ಟ್ನೇ ಆಪ್ಷನ್ನು ವಾಯ್ಸ್ ರೆಕಾರ್ಡ್ ಮಾಡೋದು. ಸೊ ಅಲ್ಲಿಂದ ನೀವು ಬೇಕಿದ್ರೆ ವಾಯ್ಸ್ ರೆಕಾರ್ಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಇದು ಫೋಟೋಸ್ ಏನಾದರೂ ಲೆಂತಿ ಆಗಿದ್ದರೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಫೋಟೋನ. ಮೀನ್ಗೆ ಅದು ಡ್ಯೂರೇಷನ್ ಏನಿರುತ್ತೆ ಅದು ಕಮ್ಮಿ ಮಾಡ್ಕೊಳ್ಳಿ, ಜಾಸ್ತಿ ಇದ್ದರೆ ಸೆಕೆಂಡ್ಸು. ಓಕೆನಾ ಗೈಸ್. ಅದಾದಮೇಲೆ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದು ಫ್ಯಾಕ್ಟ್ ವಿಡಿಯೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಕೊಡ್ತೀನಿ ನಿಮಗೆ. ಫ್ಯಾಕ್ಟ್ ವಿಡಿಯೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಅಲ್ಲಿ ಜಾಯಿನ್ ಮಾಡ್ಕೊಂಡು ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ಳಿ. ಒಂದು ಸಲ ಕೇಳಿ ನೀವು. ಸೊ ನೋಡಿದ್ರಲ್ಲ ಗೈಸ್. ಸೊ ಈ ಥರ ಬಂದುಬಿಟ್ಟು ನೀವು ಕ್ರಿಯೇಟ್ನ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿ. ಆ್ಯಂಡ್ ನೀವು ಇದಕ್ಕೆ ಟೆಕ್ಸ್ಟ್ನ ಆ್ಯಡ್ ಮಾಡೋದು ಕೂಡ ಕಲ್ತ್ಕೊಳ್ಳಿ. ನಾನು ತೋರಿಸಿದ್ನಲ್ಲ ನಿಮಗೆ ಎಕ್ಸಾಂಪಲ್ಗೆ ಒಂದು ಚಾನೆಲ್ಲು. ಒಂದು ನಿಮಿಷ, ಇದು ಮತ್ತೆ ನಾನು ಪ್ಲೇ ಮಾಡ್ತಾ ಇದ್ದೀನಿ. ತೋರಿದ ಪ್ರೀತಿ ನಿಸ್ವಾರ್ಥ, ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವುದಾಗಿದೆ. ತನ್ನ ಯಜಮಾನನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರನೀತ, ತ್ಯಾಗಮಯಿ ಈತ. ಓಕೆ ಗೈಸ್, ನಾನು ನಿಮಗೆ ಟೆಕ್ಸ್ಟ್ ಆ್ಯಡ್ ಮಾಡೋಣ ಅಂತ ಹೇಳಿದ್ನಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ಗೆ ನಿಮಗೆ ಒಂದು ಏನು ಚಾನಲ್ ತೋರಿಸಿದ್ನಲ್ಲ ಆ ಚಾನಲಲ್ಲಿ ಹೋಗಿ ನೋಡಿ ಅವರು ಯಾವ ಥರ ಟೆಕ್ಸ್ಟ್ನ ಆ್ಯಡ್ ಮಾಡ್ತಾರಂತ. ಸೇಮ್ ನೀವು ಅದೇ ಥರ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಇನ್ನೊಂದು ಸಲ ನಿಮಗೆ ಇಲ್ಲಿ ಒಂದು ಸಲ ಟೆಕ್ಸ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ. ಇಲ್ಲಿ VN ಎಡಿಟರ್ ಆ್ಯಪಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಟೆಕ್ಸ್ಟು. ನೀವು ಬೇಕಿದ್ದರೆ ಯಾವುದ್ರಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಬೇಕಿದ್ದರೆ ನೀವು ಆ ಟೆಕ್ಸ್ಟ್ನ ಬೇಕಿದ್ದರೆ ಒಂದು ಸಲ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು ಆ ಟೆಕ್ಸ್ಟ್ನ. ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಏನು ಮಾಡ್ಬೋದು ಅಂದರೆ ಕೈನ್ ಮಾಸ್ಟರಲ್ಲೂ ಅಲ್ಲೂ ಕೂಡ ಚೆನ್ನಾಗಿ ಬರುತ್ತೆ, ಅಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಎಕ್ಸಾಂಪಲ್ಗೆ ನಿಮಗೆ ಟೆಕ್ಸ್ಟ್ ಆ್ಯಡ್ ಮಾಡೋದು ಯಾವ ಥರ ಅಂತ ಇಲ್ಲಿ ಒಂದು ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನಿಮ್ಮದು ಏನಾದರೂ ಒಂದು ಏನು ಆ ಇಮೇಜಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ಬರಿಬೇಕು. ನಾನಿಲ್ಲಿ ಸಿಂಪಲ್ಲಾಗಿ ಏನೋ ಎಕ್ಸಾಂಪಲ್ಗೆ ಬರೋದು ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನೇ ಬರಿಬೇಡಿ. ನಿಮಗೆ ಫ್ಯಾಕ್ಟಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ಬರಿಬೇಕು. ಓಕೆನಾ ಗೈಸ್. ಸಿಂಪಲಿ ನಾವು ಇದನ್ನೇ ಬರೆದಿದ್ದೀನಿ. ಇಲ್ಲಿ ಫಾಂಟ್ ಆಪ್ಷನ್ಗಳು ಇರುತ್ತೆ, ನೀವು ಫಾಂಟ್ಗಳನ್ನ ಚೇಂಜ್ನು ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕಲರ್ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಓಕೆನಾ, ಕಲರ್ನೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಔಟ್ಲೈನು, ಬಾರ್ಡರು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಬಂದುಬಿಟ್ಟು ನಿಮ್ಮದು ಬ್ಯಾಕ್ಗ್ರೌಂಡು ಕಲರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು ಈಸಿಲಿ. ಓಕೆನಾ, ಇದು ಶ್ಯಾಡೋನು ಕೊಡ್ಬೋದು ನೀವು ಟೆಕ್ಸ್ಟಲ್ಲಿ. ಓಕೆನಾ, ಶ್ಯಾಡೋ ಅಂದರೆ ಅದೊಂಥರ ಬ್ಲ್ಯಾಕ್ ಲೈನ್ ಥರ ಬರುತ್ತಲ್ಲ ಆ ಥರ. ಓಕೆನಾ ಗೈಸ್. ಸೊ ಬಾರ್ಡರಲ್ಲಿ ನೋಡಿ ಈ ಥರ ಬಾರ್ಡರ್ ಅಂದರೆ ಇಲ್ಲಿ ವೈಟ್ ಲೈನ್ ಥರ ಕ್ರಿಯೇಟ್ ಆಗಿದೆಯಲ್ಲ ಇದಕ್ಕೆ ಬಾರ್ಡರು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಿದೆಯಲ್ಲ. ಸೊ ಇದೇ ಬ್ಯಾಕ್ಗ್ರೌಂಡು ಕಲರ್ ನಾನು ಎಲ್ಲೋ ಇಟ್ಟಿದ್ದೀನಲ್ವ, ಇದು ಬ್ಯಾಕ್ಗ್ರೌಂಡ್ ಕಲರ್. ಓಕೆನಾ, ಅದಾದಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ದೊಡ್ಡದು ಮಾಡಿಕೊಂಡು ನೀವು ನಿಮಗೆ ಎಲ್ಲಿಗೆ ಬೇಕು ಎಲ್ಲಿಗೂ ಅಡ್ಜಸ್ಟ್ ಮಾಡೋಂಗಿಲ್ಲ. ನೀವು ಒಂದು ಕೆಳಗೆ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದು ಬಿಟ್ಟು ಮಧ್ಯದಲ್ಲಿ ಎಲ್ಲೂ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೇಲೆ ಇಲ್ಲ ಕೆಳಗಿಡಿ ನಿಮ್ಮದು ಟೆಕ್ಸ್ಟ್ ಏನಿದೆ ಅದು. ಓಕೆನಾ, ಸೊ ಇಲ್ಲಿ ಟೆಕ್ಸ್ಟ್ ಕಲರ್ ಬಂದುಬಿಟ್ಟು ಸೇಮೇ ಆಗಿಬಿಟ್ಟಿದೆ, ಎಲ್ಲೋ ಆಗಿಬಿಟ್ಟಿದೆ. ನಾವು ಚೇಂಜ್ನ ಮಾಡ್ಕೊಳ್ಳೋಣ ಟೆಕ್ಸ್ಟ್ ಕಲರ್ನ. ಸೊ ಇದನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಇಲ್ಲಿ ಲಾಸ್ಟ್ವರೆಗೂ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ. ಸೊ ಅದಾದಮೇಲೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನಮ್ಮದು ಏನು ಟೆಕ್ಸ್ಟ್ ಇದಿದೆ ಇಲ್ಲಿ ನಿಮಗೆ ಇದು ಸ್ವಲ್ಪನೇ ಕಾಣಿಸ್ತಿದೆಯಲ್ಲ. ಸೊ ಇದು ಫುಲ್ ವೀಡಿಯೋಗೆ ಹಾಕಬೇಕಂದ್ರೆ ನಾವೇನು ಮಾಡಬೇಕು, ಫುಲ್ ವೀಡಿಯೋಗೆ ನಮಗೆ ಟೆಕ್ಸ್ಟ್ನ ಹೇಳ್ಕೊಂಡು ಹೋಗಬೇಕು. ಯಾಕಂದರೆ ಅದು ನೀವು ಸಿಂಪಲ್ಲಾಗಿ ಅಲ್ಲಿ ಅರ್ಧಕ್ಕೆ ಬಿಟ್ಟರೆ ಅದೇನಾಗುತ್ತೆ, ಒಂದು ಅರ್ಧ ವೀಡಿಯೋದಲ್ಲೇ ಪ್ಲೇ ಆಗಿಬಿಟ್ಟು ಆ ಟೆಕ್ಸ್ಟು ರಿಮೂವ್ ಆಗಿಬಿಡುತ್ತೆ. ಓಕೆನಾ. ಸೊ ಒಂದು ನಿಮಿಷ ಈಗ ಇದು ಮತ್ತೆ ಬಂದುಬಿಟ್ಟು ಟೆಕ್ಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ, ಮಿಸ್ಟೇಕ್ ಆಯಿತು.
ಓಕೆ, ಇದನ್ನು ಕಲರ್ನ ಚೇಂಜ್ ಮಾಡ್ಕೊಂಡು ನಾನು ವೈಟಲ್ಲೇ ಇಡ್ತೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ದು ಬಂದುಬಿಟ್ಟು ಯೆಲ್ಲೋ ಅಲ್ಲಿ ಇಡ್ತೀನಿ. ಸೊ ಬ್ಯಾಕ್ಗ್ರೌಂಡು ಈ ಯೆಲ್ಲೋ ಬೇಡ, ಇನ್ನೊಂದೆಲ್ಲೋ ಲೈಟ್ ಎಲ್ಲೋ ಇತ್ತಲ್ಲ ಇದನ್ನು ಆ್ಯಡ್ ಮಾಡ್ಕೋತೀನಿ. ಓಕೆನಾ? ಅದಾದಮೇಲೆ ಇಲ್ಲಿ ಟೆಕ್ಸ್ಟ್ದು ಡ್ಯೂರೇಷನ್ನು ಫುಲ್ವರೆಗೂ ಮಾಡ್ಕೊಳ್ಳಿ. ಆಗ ಫುಲ್ ವಿಡಿಯೋವರೆಗೂ ನಿಮ್ಮದು ಟೆಕ್ಸ್ಟ್ ಏನಿದೆ ಶೋ ಆಗುತ್ತೆ. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ. ಅದಾದಮೇಲೆ ಸಿಂಪಲ್ಲಿ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವಿಡಿಯೋ ಏನಿದೆ ಎಕ್ಸ್ಪೋರ್ಟ್ನ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಮೇಯ್ನು ಏನಂದರೆ ನಿಮ್ಮ ವಾಯ್ಸ್ ಓವರು ಕೊಡೋದಾದರೆ ಕೊಡಿ, ಇಲ್ಲ ಅಂದರೆ AI ವಾಯ್ಸ್ ಜನ್ರೇಟ್ ಮಾಡೋದಾದರೂ ಜನ್ರೇಟ್ ಮಾಡ್ಕೊಳ್ಳಿ. ಬಟ್ ಅಲ್ಟ್ರೇಟ್ ಕಾಂಟೆಂಟಲ್ಲಿ AI ವಾಯ್ಸ್ ಏನಾದರೂ ಯೂಸ್ ಆಗಿದ್ದರೆ ಎಸ್ನ ಕೊಡಿ, ನೋ ಅಂತ ಕೊಡಬೇಡಿ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.